ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ತೊಲಗಿಸಿ ತೊಲಗಿಸಿ ಕಾಂಗ್ರೆಸ್, ತೊಲಗಿಸಿ 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 ಕಾಂಗ್ರೆಸ್, ತೊಲಗಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಎಸ್ಟಿ ಹಣವನ್ನು ಕೊಳ್ಳೆ ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ. ಅಹಿಂದ ಅಂತೇಳಿ ಮತಗಳನ್ನು ಪಡ್ಕೊಂಡ ನಂತರ ಇವತ್ತು ಅಹಿಂದ ಅನ್ನಂತ ಶಬ್ದಕ್ಕೆ ಹಿಂದುಳಿದಂತಹ ಜಾತಿಗಳನ್ನ ದಲಿತರನ್ನ ಮರೆಯಂತ ಕೆಲಸ ಯಾವುದೊಂದು ಪಾರ್ಟಿ ಮಾಡಿದೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂತ ಬಂದಿದೆ. ಹಂಗಾಗಿ ಭ್ರಷ್ಟ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನು ಮಾಡಿದಾರ. ಆ ಭ್ರಷ್ಟಾಚಾರ ಮಾಡಿದಂತ ವ್ಯಕ್ತಿಯನ್ನು ರಾಜೀನಾಮೆ ಕೊಡಿಸ್ಬೇಕು ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ನಮ್ಮ ಹೋರಾಟವನ್ನು ಕೂಡ ಮುಂದುವರಿಸಂತ ಕೆಲಸ ಮಾಡ್ತಾ ಇದೀವಿ. ಇದು ಭ್ರಷ್ಟ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ನಮ್ಮ ಭವಿಷ್ಯದ ಮಕ್ಕಳನ್ನ ಇವತ್ತು ಅವ್ರ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ಮಾಡಿದಾನ. ನಮ್ಮ ಬುಡಕಟ್ಟು ಸಮುದಾಯಗಳನ್ನ ಅವ್ರ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ಮಾಡಿದಾರ. ನಮ್ಮ ಬುಡಕಟ್ಟು ಸಮುದಾಯಗಳು ಹಿಂದುಳಿದಂತ ಮಕ್ಕಳ ಭವಿಷ್ಯ ಜೊತೆಲಿ ಹೆಣ್ಮಕ್ಳ ಭವಿಷ್ಯವನ್ನು ಕೂಡ ಕಸ್ಕೊಂಡಂತ ಕೆಲಸ ಮಾಡಿದಾನ. ಅಂತ ವ್ಯಕ್ತಿಯನ್ನು ರಾಜೀನಾಮೆ ಕೊಡಿಸ್ಬೇಕನ್ನಂತ ಒತ್ತಾಯದಿಂದ ಇವತ್ತು ರಾಜ್ಯದಾದ್ಯಂತ ಹೋರಾಟವನ್ನು ಕೂಡ ಮಾಡ್ತಾ ಇದ್ವಿ. ನಾನು ಈ ಸಮುದಾಯದ ವಿರುದ್ಧ ಅಲ್ಲ, ಈ ಸಮುದಾಯದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ಸಿನ ಪಾರ್ಟಿ ಭ್ರಷ್ಟ ನಾಗೇಂದ್ರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ಸದನದಲ್ಲಿ ಕೂಡ ಒಪ್ಪಿಕೊಂಡಿದ್ದಾರ. ನಾವು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರ ಮಾಡಿದಂತ ಹಣ ಇವತ್ತು ಕೂಡ ವಾಪಸ್ ನಿಗಮಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ತಿರುಗಿ ಕಟ್ಟಿಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳೇ, ಇವತ್ತು ಭ್ರಷ್ಟಾಚಾರಕ್ಕೆ ತಾವೇನು ಬೆಂಬಲವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ರಿ, ಏನು ಹೇಳ್ತಾ ಇದ್ರಿ? ಎಲ್ಲರ ಮೇಲೆ ಕೇಸ್ಗಳಿದಾವ, ಎಲ್ಲರ ಮೇಲೆ ಕೇಸ್ಗಳಿದಾವ ಅಂದ್ರಿಗಿನ ಅವೆಲ್ಲ ಕೇಸ್ಗಳಿರೋದು ವೈಯಕ್ತಿಕವಾದಂತ ಕೇಸ್ಗಳು, ಬೇರೆ ಬೇರೆ ರೀತಿ ಕೇಸ್ಗಳು. ಸರ್ಕಾರ ಖಜಾನೆಗೆ ಕೈ ಹಾಕಿದಂತ ಏಕೈಕ ಮಂತ್ರಿ, ಈ ದೇಶಕ್ಕೆ ಸ್ವತಂತ್ರ ಬಂದಂತ ಮೊದಲನೇ ಮಂತ್ರಿ, ಮಾಜಿ ಮಂತ್ರಿಗಳು, ಹಾಲಿ ಮಂತ್ರಿಗಳಂದ್ರೆ ನಾಗೇಂದ್ರ ಅವರು. ಬಹುಶಃ ನಿಮ್ಗೆ ನಾಗೇಂದ್ರ ಅವರೇ ಬೇಕಾಗಿತ್ತ? ಬೇಕಾದ್ರೆ ಈ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಿಸಿ ಇನ್ನ 4 ಮಂದಿನ ವಾಲ್ಮೀಕಿ ಸಮುದಾಯಗಳ ಮಂದಿಗಳನ್ನು ಮಂತ್ರಿಗಳಾಗಿ ಮಾಡಿ, ನಮ್ದೇನ ಅಭ್ಯಂತರ ಇಲ್ಲ. ಇಂಥ ಭ್ರಷ್ಟ ಮಂತ್ರಿನ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಲ್ಲ, ಭ್ರಷ್ಟಾಚಾರಕ್ಕೆ ಇವತ್ತು ನೀವು ಬೆಂಬಲವನ್ನು ಸೂಚಿಸಂತ ಕೆಲಸ ಮಾಡ್ತಾ ಇದ್ರಲ್ಲ. ನೀವು ಮುಖ್ಯಮಂತ್ರಿಗಳಾಗಿ ಘನತೆ ಗೌರವದಿಂದ ನೀವು ಯಾವ್ದನ್ನ ಹೇಳಿಕೆಗಳನ್ನು ಕೊಡುವಂತ ಟೈಮಲ್ಲಿ ಈ ರಾಜ್ಯದ ಜನರು ಸೂಕ್ಷ್ಮದಿಂದ ಗಮನಿಸ್ತಾ ಇದ್ದಾರ. ಆ ರೀತಿಯಲ್ಲಿ ಸೂಕ್ಷ್ಮವಾದಂತ ಹೇಳಿಕೆಗಳನ್ನ ಕೊಡಬೇಕಾಯ್ತು. ನೀವು ಭ್ರಷ್ಟಾಚಾರಿ ಭ್ರಷ್ಟ ಮಂತ್ರಿ ಆದಂತ ನಾಗೇಂದ್ರ ಅವರಿಗೆ ಬೆಂಬಲವನ್ನು ಕೊಡುವಂತ ಕೆಲಸ ಮಾಡ್ತೀವಿ. ಸದನದಲ್ಲಿ ಇವತ್ತು ವಿಜಯೇಂದ್ರ ಅವರು, ಅಶೋಕ್ ಅನ್ನೋರು, ಚಲವಾದಿ ನಾರಾಯಣ ಸ್ವಾಮಣ್ಣವರು ಎಲ್ಲರೂ ಕೂಡ ಸದನದಲ್ಲಿ ಒಳಗಡೆ ಹೋರಾಟ ಮಾಡ್ತಾ ಇದ್ರ. ನಮ್ಮ ಅಧ್ಯಕ್ಷರಾದಂತ ಅನಿಲ್ ನಾಯ್ಡು, ನಮ್ಮ ಓಬಳೇಶ್ನವರು, ಫಕೀರಪ್ಪನವರು, ಸೋಮನಿಂಗಪ್ಪನವರು, ನಾವೆಲ್ಲರೂ ಕೂಡ ಸೇರಿ ಇವತ್ತು ಸದನದ ಹೊರಗಡೆ ಕೂಡ ಹೋರಾಟವನ್ನು ಮಾಡಂತ ಕೆಲಸ ಮಾಡಿದ್ವಿ. ಎಲ್ಲಿ ತನಕ ಕೂಡ ರಾಜೀನಾಮೆಯನ್ನು ಕೊಡಲು ಮುಂದಿನ ಹೋರಾಟವನ್ನು ಮುಂದೆ ರೂಪುರೇಷಿಸಿಕೊಂಡು ನಮ್ಮ ಅಧ್ಯಕ್ಷರು ನೋಡ್ತಾರೆ. ನಮ್ಮ ಅಧ್ಯಕ್ಷರು ಅದ್ರ ಬಗ್ಗೆ ಮಾತಾಡ್ತಾರ್ರಿ. ನಮ್ಮ ಅಧ್ಯಕ್ಷರಾದಂತ ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರು ಅದ್ರ ಬಗ್ಗೆ ಮಾತಾಡುವಂತ ಕೆಲಸ ಆಗುತ್ತೆ. ಸರ್, ಇಲ್ಲಿ ಪ್ರತಿಭಟನೆ ಇದೆಯನ್ನ ಅನಿರ್ದಿಷ್ಟನ ಅಥವಾ ಸಾಂಕೇತಿಕ? ಇದು ಬಹುಶಃ ಸಾಂಕೇತಿಕವಾಗಿ ಅಹೋರಾತ್ರಿ ಕೊಟ್ಟಿದ್ದಾರಂತೆ. 2-3 ದಿನದಲ್ಲಿ ರೂಪರೇಷೆಗಳು ಅದ್ರ ಬಗ್ಗೆ ಕ್ಲಾರಿಟಿಯಾಗಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಪಾದಯಾತ್ರೆ ಬಗ್ಗೆ ತಮ್ಮ ನಿಲುವು ಇಲ್ಲ ರೀ, ನನ್ನ ಅಧ್ಯಕ್ಷರು ಏನ್ ತೀರ್ಮಾನವನ್ನು ತಗೊಂತಾರೋ, ಪಾರ್ಟಿ ಏನ್ ತೀರ್ಮಾನ ತಗೊಂತದೋ ಆ ತೀರ್ಮಾನಕ್ಕೆ ತಕ್ಕಂಗೆ ನಾವು ಎಲ್ಲರೂ ಕೂಡ ನಡೀತೀವಿ. ಸರ್, ಕೊನೆ ಬಾರಿ ಜನವರಿ ತಿಂಗಳಲ್ಲಿ ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತೀವಿ. ಇವಾಗ ಕೂಡ ಈಗಿನ ತನಕ ಕೂಡ ಚರ್ಚೆ ಆಗ್ತಾ ಇದೆ. ಚರ್ಚೆ ಅಂತಿಮವಾಗಿ ನಿರ್ಧಾರ ಆಗಲಿಲ್ಲ. ಬಹುಶಃ ನಮ್ಮ ಅಧ್ಯಕ್ಷರು ಇದ್ರ ಬಗ್ಗೆ ಎಲ್ಲ ರೀತಿಯಲ್ಲಿ ಕೂಡ ಚಿಂತನೆ ಮಾಡ್ತಾ ಇದ್ದಾರ, ಯೋಚನೆ ಮಾಡ್ತಾ ಇದ್ದಾರ, ಎಲ್ಲ ನಾಯಕರ ಹತ್ರ ಕೂಡ ಮಾತಾಡ್ತಾ ಇದ್ದಾರ. ನಮ್ಮ ಅಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂಡು ಏನು ಮಾಡಬೇಕು ಅಂತೇಳಿ ಅವ್ರ ತೀರ್ಮಾನವನ್ನು ತಗೊಂತಾರೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಪಾದಯಾತ್ರೆ ನೀವು ಮಾಡ್ತೀರಿ ಅಂದಾಗ ಈಗ ರಾಜ್ಯ ನಾಯಕರು ನಿಮ್ಮನ್ನ ಎಲ್ಲಿ ರಾಜಕೀಯವಾಗಿ ಕಟ್ಟಿ ಹಾಕ್ತಾ ಇದ್ದಾರೆ ಸರ್. ಯಾಕಂದ್ರೆ ಪಾದಯಾತ್ರೆ ಅಂದ ತಕ್ಷಣ ನಿಮ್ಗೆ ಎಲ್ಲೂ ಕೂಡ ಅವಕಾಶಗಳು, ಅಧ್ಯಕ್ಷರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡುವಂತ ಕೆಲಸ ಆಗ್ತದೆ ಸರ್. ಇವತ್ತು ಭಾರತೀಯ ಜನತಾ ಪಾರ್ಟಿ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಅಹೋರಾತ್ರಿ ಧರಣಿಗೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯಾಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದಾರೆ. ಇದರ ಸಂಬಂಧ ಬಳ್ಳಾರಿಯ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನಾವೆಲ್ಲರೂ ಕೂಡ ಧರಣಿ ಕೂತಿದ್ದೀವಿ. ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಂಪುಟದಿಂದ ಕೈ ಬಿಡಬೇಕು,
ನಾಗೇಂದ್ರ ಅವ್ರನ್ನ ಸಚಿವ ಸ್ಥಾನದಿಂದ ತೆಗಿಬೇಕು ಮತ್ತು ಯಾವ ವಾಲ್ಮೀಕಿ ಸಮಾಜದಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ ಹಗರಣ ಆಗಿದೆ ಆ ಹಗರಣವನ್ನ ತನಿಖೆ ನಡೀತಾ ಇದೆ. ಹಾಗಾಗಿ ಅವರನ್ನ ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಮಾನ್ಯ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ 187 ಕೋಟಿಯ ಹಗರಣ ಆಗಿಲ್ಲ, ಬರೀ 97 ಕೋಟಿ ಹಗರಣ ಆಗಿದೆ ಅಂತ ಅಸೆಂಬ್ಲಿಯಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ಇಂಥವ್ರನ್ನ ನಾವು ರಾಜೀನಾಮೆ ತಗೊಳ್ಬಾರ್ದು, ರಾಜೀನಾಮೆಯನ್ನ ತಗೊಳ್ಬೇಕು, ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥದ್ದು ಆಗ್ರಹಪಡಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಧರಣಿ ಕೂತಿದೆ. 2024ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಒಂದು ದೊಡ್ಡ ಹಗರಣ ಆಗುತ್ತೆ. ಆ ಒಂದು ಇಲಾಖೆಯ ಒಂದು ಮೇಲ್ವಿಚಾರಣೆಯನ್ನು ಗೌರವಾನ್ವಿತ ನಾಗೇಂದ್ರ ವಹಿಸ್ಕೊಂಡಿರ್ತಾರೆ. ಅವತ್ತು ಅವ್ರು ಸಚಿವರಾಗಿದ್ದರು. ಅವತ್ತಿನ ದಿನ ಆ ಹಗರಣ ಆದಮೇಲೆ ಅವ್ರು ರಾಜೀನಾಮೆ ಕೊಡ್ತಾರೆ. ಇವಾಗ ಮತ್ತೆ ಅವರು ಸಚಿವರಾಗಿದ್ದಾರೆ. ಅವ್ರ ಮೇಲೆ ನಾವೇನದು ಹೇಳಂದ್ರೆ ಬೇರೆ ವಿಷಯಗಳು ಬೇರೆ ಅನೇಕ ಜನರು ಎಲ್ಲ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ನಾನು ನೋಡ್ತಾ ಇದ್ದೀನಿ, ಅವಾಗಿಂದ ಕ್ರಿಮಿನಲ್ ಕೇಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನಂದ್ರೆ ಇದು ದಲಿತರ ನಾನು ದಲಿತ ನಾಯಕ ಅಂತ ಹೇಳ್ಕೊಳ್ಳುವ ನಾಗೇಂದ್ರ ಅವರು ದಲಿತರ ಮತ್ತು ಶೋಷಿತರ ಹಣವನ್ನು ತಿಂದಿದ್ದಾರೆ. ಇದಕ್ಕಾಗಿ ನಾವು ಅವ್ರನ್ನ ಅಪರಾಧಿ ಅಂತ ಹೇಳ್ತಾ ಇಲ್ಲ. ನೀವು ಏನ್ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿದೆ, ಸಿಬಿಐ ಅದರಲ್ಲಿ ಏನ್ 3 ಆರೋಪಗಳು ಮಾಡಿದ್ರೆ ಅವರು ನಿಮ್ಮ ಮೇಲೆ ಆರೋಪ ಇದೆ. ನಿಮ್ಮ ನೇತೃತ್ವದಲ್ಲಿ ಏನೊಂದು ಇಲಾಖೆ ಇತ್ತು, ಆ ಇಲಾಖೆಯಲ್ಲಿ ಹಗರಣ ಆಗಿದೆ. ನೀವು ಶೋಷಿತರ ಹಣ ತಿಂದಿದ್ರಿ. ನೀವು ನಿಜವಾಗ್ಲೂ ಈ ವಾಲ್ಮೀಕಿ ಸಮುದಾಯದ ಮೇಲೆ ಗೌರವ ಇದ್ರೆ, ನಾನು ದಲಿತ ನಾಯಕ ಅಂತ ಹೇಳ್ಕೊಳ್ಳುವ ನೀವು ರಾಜೀನಾಮೆ ಕೊಟ್ಟು ಆ ತನಿಖೆ ಆದ್ಮೇಲೆ ನೀವು ಮತ್ತೆ ವಾಪಸ್ ಸಚಿವ ಸ್ಥಾನಕ್ಕೆ ಬರ್ಬೇಕಂತ ಹೇಳ್ತೀವಿ. ನೀವು ರಾಜೀನಾಮೆ ಕೊಡೋವರೆಗೆ ನಾವು ಬಳ್ಳಾರಿ ಜಿಲ್ಲಾ ಬಿಜೆಪಿ ಘಟಕದಿಂದ ಅನಿರ್ದಿಷ್ಟ ಅವಧಿಗೆ ಹೋರಾಟ ಮಾಡ್ತೇವೆ.